ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯು ಆರ್ ವಾಚಿಂಗ್ ಮನೋಜ್ ಟೆಕ್ನಿಕಲ್ ಪಾಯಿಂಟ್. ನಾನು ಮನೋಜ್ ಕಸ್ತೂರಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ SSD ಅಂದ್ರೇನು, HDD ಅಂದ್ರೇನು, SSHD ಅಂದ್ರೇನು ಅಂತ ಹೇಳ್ತಾ ಹೋಗ್ತೀನಿ. ಇವು ಮೂರು ಏನಪ್ಪಾ ಅಂತಂದ್ರೆ ಸ್ಟೋರೇಜಸ್. ನೀವು ಲ್ಯಾಪ್ಟಾಪ್ ಮತ್ತೆ PC ಬೈ ಮಾಡ್ತಿದ್ರ ಅಂದ್ರೆ ಅದರಲ್ಲಿ ಈ ಸ್ಟೋರೇಜಸ್ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಸೊ ಟೈಮ್ ಪಾಸ್ ಮಾಡೋದು ಬೇಡ. ಸೊ ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರು ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾರ್ಡ್ ಡಿಸ್ಕ್ ಡ್ರೈವ್ HDD ಬಗ್ಗೆ ಮಾತಾಡ್ತಾ ಹೋಗೋಣ. ಈಗ ಹಾರ್ಡ್ ಡಿಸ್ಕ್ ಡ್ರೈವ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇದೊಂದು ಮೆಕ್ಯಾನಿಕಲ್ ಡಿವೈಸ್. ಇದರಲ್ಲಿ ಏನಿರುತ್ತೆ, ಸೊ ಒಂದು ಮೂವಿಂಗ್ ಪಾರ್ಟ್ ಇರುತ್ತೆ, ಅದು ರೊಟೇಟ್ ಆಗ್ತಾನೆ ಇರುತ್ತೆ. ಇದರಿಂದ ನಿಮ್ಗೆ ಸ್ಪೆಸಿಫಿಕೇಶನ್ಸ್ ಅಲ್ಲಿ ನೀವು ನೋಡಿರ್ಬೋದು, ಲ್ಯಾಪ್ಟಾಪ್ ಅಥವಾ PC ಹಾರ್ಡ್ ಡ್ರೈವ್ ಸ್ಪೆಸಿಫಿಕೇಶನ್ಸ್ ನೀವು ನೋಡಿದಾಗ ನಿಮ್ಗೆ ಏನ್ ಸಿಗುತ್ತಪ್ಪ ಅಂತಂದ್ರೆ, ಸೊ ಸಮ್ ವಾಟ್ RPM ಸಿಗುತ್ತೆ. ಏನಂದ್ರೆ ಈಗ 5400 RPM ಆಗಿರ್ಬೋದು, ಸಮ್ ವಾಟ್ RPMs ಆಗಿರ್ಬೋದು. ಆ RPM ಅಲ್ಲಿ ಅದೇನಾಗಿರುತ್ತೆ, ಮೆಕ್ಯಾನಿಕಲ್ ಡಿವೈಸ್ ರೊಟೇಟ್ ಆಗ್ತಾ ಇರುತ್ತೆ. ಇದರಿಂದ ಫ್ಲಾಟರ್ಸ್ ಇರುತ್ತೆ. ಆ ಫ್ಲಾಟರ್ಸ್ ಏನ್ ಮಾಡುತ್ತೆ, ಅದು ಮೂವ್ ಆಗ್ಬೇಕಾದ್ರೆ ಅದರಿಂದ ನಿಮ್ಗೆ ಡಾಟಾನ ಕಲೆಕ್ಟ್ ಮಾಡ್ಬಿಟ್ಟು ನಿಮ್ಗೆ ಪ್ರೆಸೆಂಟ್ ಮಾಡುತ್ತೆ. ಈಗ ಇದರ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ನೋಡ್ತಾ ಹೋಗೋಣ. ಫಸ್ಟ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಇದು ಬಿಗ್ ಕೆಪಾಸಿಟಿಲಿ ಬಿಡುತ್ತೆ, ಬಹಳ ಕೆಪಾಸಿಟಿಲಿ ನಿಮ್ಗೆ ಸಿಗುತ್ತೆ. ಸೊ ನಿಮ್ಗೆ 6TB 8TB ವರೆಗೂ ಸಿಗ್ಬೋದು. 1TB ಅಂದ್ರೆ 1024 GB ನಿಮ್ಗೆ ಗೊತ್ತಿರುತ್ತೆ. ಸೊ ಇದು ಇನ್ನೇನಪ್ಪಾ, ಇನ್ನೊಂದು ಅಡ್ವಾಂಟೇಜ್ ಏನು, ಸೆಕೆಂಡ್ ಅಡ್ವಾಂಟೇಜ್ ಏನು ಅಂದ್ರೆ, ಸೊ ಇದು ಚೀಪ್ ರೇಟ್ ಆಗಿ ಸಿಗುತ್ತೆ. ಬೇರೆಯವಕ್ಕೆಲ್ಲ ಕಂಪೇರ್ ಮಾಡಿದ್ರೆ SSDಗೆ ಮತ್ತೆ SSHDಗೆ ಕಂಪೇರ್ ಮಾಡಿದ್ರೆ ಇದು ಚೀಪ್ ರೇಟ್ ಅಲ್ಲಿ ಸಿಗುತ್ತೆ. ಸೊ ನೀವು ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಸೊ ನೀವು ಎಲ್ಲಿ ಬೇಕಾದ್ರೂ ಬೈ ಮಾಡ್ಬೋದು. ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಅವೈಲಬಲ್, ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ. ಸೊ ಇದರಿಂದ ನಿಮ್ಗೆ ಈಸಿಯಾಗಿ ಬೈ ಮಾಡಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಡಿಸ್ಅಡ್ವಾಂಟೇಜಸ್ ನೋಡ್ತಾ ಹೋಗೋಣ. ಈಗ ಇದು ಒಂದು ಮೂವಿಂಗ್ ಪಾರ್ಟ್ ಆಗಿರೋದ್ರಿಂದ ಮೆಕ್ಯಾನಿಕಲ್ ಡಿವೈಸ್ ಆಗಿರೋದ್ರಿಂದ ನಿಮ್ಗೆ ವೇರ್ ಅಂಡ್ ಟೇರ್ ಚಾನ್ಸಸ್ ಇರುತ್ತೆ. ಒಂದು 6 to 7 years ಅಲ್ಲಿ ನಿಮ್ಗೆ ನಿಮ್ಮ ಒಂದು ಹಾರ್ಡ್ ಡಿಸ್ಕ್ ಡ್ರೈವ್ ಏನಿರುತ್ತೆ ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ನಾರ್ಮಲ್ ಯೂಸ್ ಮಾಡಿದ್ರು ಕೂಡ ಸೊ 6 to 7 years ಮ್ಯಾಕ್ಸಿಮಮ್ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಮತ್ತೆ ಚೇಂಜ್ ಮಾಡ್ಬೇಕಾಗಿ ಬರುತ್ತೆ. ಸೊ ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ನೀವು ಇದು ಹಾರ್ಡ್ ಡಿಸ್ಕ್ ಡ್ರೈವ್ ಸೊ ಮೆಕ್ಯಾನಿಕಲ್ ಡಿವೈಸ್ ಆಗಿರೋದ್ರಿಂದ ರೊಟೇಟ್ ಆಗ್ತಾನೆ ಇರುತ್ತೆ, ಪದೇ ರೊಟೇಟ್ ಆಗ್ತಿರುತ್ತಲ್ಲ, ಅದರಿಂದ ನಿಮ್ಗೆ ಪವರ್ ಕನ್ಸಂಪ್ಷನ್ ಬಹಳ ಬೀಳುತ್ತೆ. ಪವರ್ ಅದ್ರ ಮೇಲೆ ಬಹಳ ಕನ್ಸಂಪ್ಷನ್ ಹೋಗುತ್ತೆ. ಮತ್ತೆ ಇದು ಸ್ಪೀಡ್ ಕಮ್ಮಿ ಇರುತ್ತೆ. ಸ್ಪೀಡ್ ಕಮ್ಮಿ ಯಾವ ತರ ಅಂದ್ರೆ, ಸೊ ರೊಟೇಷನ್ ಸ್ಪೀಡ್ ಬರ್ತಾ ಕಮ್ಮಿ ಆಗುತ್ತೆ. ಇನ್ನೊಂದು ನಿಮ್ಗೆ ಡಾಟಾ ಬೇಗ ಇಯರ್ಸ್ ಪಾಸ್ ಆಗ್ತಾ ನಿಮ್ಗೆ ಡಾಟಾ ಸ್ಟೋರ್ ಏನಾಗಿರುತ್ತೆ ಅದು ಬೇಗ ನಿಮ್ಗೆ ಪ್ರೆಸೆಂಟ್ ಮಾಡಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಮತ್ತೆ ನೀವು ನೆಕ್ಸ್ಟ್ ಹೋಗ್ತಾ ನಿಮ್ಗೆ ಸ್ಪೀಡ್ ಕಮ್ಮಿ ಆಗುತ್ತೆ. ಏನು ಡಾಟಾ ನಿಮ್ಗೆ ಕಲೆಕ್ಟ್ ಮಾಡಿ ಪ್ರೆಸೆಂಟ್ ಮಾಡುವಂತ ಒಂದು ಡಾಟಾ ಕಮ್ಮಿ ಆಗ್ತಾ ಹೋಗುತ್ತೆ. ಆಮೇಲೆ ಇದೇನಾಗುತ್ತೆ, ನೀವೀಗ ಪೋರ್ಟಬಲ್ ಹಾರ್ಡ್ ಡಿಸ್ಕ್ ಡ್ರೈವ್ ಇದೆ, ಇಲ್ಲಾಂದ್ರೆ ನಿಮ್ ಲ್ಯಾಪ್ಟಾಪ್ ಇದೆ, ಅದು ಈಗ ಹಾರ್ಡ್ ಡಿಸ್ಕ್ ಒಳಗಡೆ ಇನ್ನೂ ರೊಟೇಟ್ ಆಗ್ತಿದೆ, ಆನ್ ಆಗಿದೆ ಅಂದ್ರೆ, ಸೊ ಅದು ಕೆಳಗಡೆ ಬಿದ್ರು ಮೂವ್ ಆಗ್ತಿಲ್ಲ ಅಥವಾ ಆಫ್ ಅಲ್ಲಿ ಇದೆ ಆಗ್ಲೂ ಕೆಳಗಡೆ ಬಿತ್ತು ಅಂದ್ರೆ, ಅದೇನಾದ್ರೂ ಮೆಕ್ಯಾನಿಕಲ್ ಡ್ಯಾಮೇಜ್ ಆದ್ರೆ ಸೊ ನಿಮ್ಗೆ ಏನಾಗುತ್ತೆ, ಹಾರ್ಡ್ ಡಿಸ್ಕ್ ಡ್ರೈವ್ ಫೇಲ್ ಆಗೋ ಚಾನ್ಸಸ್ ಇರುತ್ತೆ, ಕರಪ್ಟ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಒನ್ SSD ಅಂದ್ರೆ ಸಾಲಿಡ್ ಸ್ಟೇಟ್ ಡ್ರೈವ್. ಸಾಲಿಡ್ ಸ್ಟೇಟ್ ಡ್ರೈವ್ ನಿಮ್ಗೆ ಹೆಸರು ಕೇಳ್ತಾನೆ ಗೊತ್ತಾಗಿರುತ್ತೆ. ಇದರಲ್ಲಿ ಯಾವುದೇ ಮೂವಿಂಗ್ ಪಾರ್ಟ್ಸ್ ಇರಲ್ಲ. ಇದನ್ನ ಸೆಮಿ ಕಂಡಕ್ಟರ್ಸ್ ಮತ್ತೆ ಫ್ಲಾಶ್ ಯೂಸ್ ಮಾಡಿ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಸೊ ಇದರ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ನೋಡ್ತಾ ಹೋಗೋಣ. ಇದು ಯಾವುದೇ ಕಡೆ ಮೂವ್ ಆಗ್ತಿರಲ್ಲ, ಸೊ ಫಿಕ್ಸ್ಡ್ ಪಾರ್ಟ್ ಇರುತ್ತೆ. ಫಸ್ಟ್ ಒಂದು ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ, ಇದು ಏನಿರುತ್ತೆ, ಹಾರ್ಡ್ ಡಿಸ್ಕ್ ಡ್ರೈವ್ ಕಂಪೇರ್ ಮಾಡಿದ್ರೆ ಬಹಳ ಸ್ಪೀಡ್ ಇರುತ್ತೆ. ಹೈ ಸ್ಪೀಡ್ ಅಲ್ಲಿ ಇದು ನಿಮ್ಗೆ ಪ್ರೋಗ್ರಾಮ್ ನ ಜನರೇಟ್ ಮಾಡ್ಕೊಡುತ್ತೆ. ಸೆಕೆಂಡ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಇದು ಶಾಕ್ ರೆಸಿಸ್ಟೆಂಟ್ ಇರುತ್ತೆ. ನೀವೀಗ ಹಾರ್ಡ್ ಡಿಸ್ಕ್ ಕೆಳಗಡೆ ಬಿಡಿಸಿದ್ರೆ ಕರೆಕ್ಟ್ ಆಗೋ ಚಾನ್ಸ್ ಇರುತ್ತೆ, ಫೇಲ್ ಆಗೋ ಚಾನ್ಸ್ ಇರುತ್ತೆ. ಆದ್ರೆ ಇದು ಆತರ ಬರಲ್ಲ. ಒಂದ್ ರೇಂಜ್ ವರ್ಗು ಇದು ಸೊ ಅದೇನಾಗುತ್ತೆ, ಕರಪ್ಟ್ ಆಗೋ ಚಾನ್ಸಸ್ ಬಹಳ ಕಮ್ಮಿ ಇರುತ್ತೆ. ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರೆ, ಲೈಫ್ ಸ್ಪ್ಯಾನ್ ಬಹಳ ಇರುತ್ತೆ. ಸೊ ನೀವು ಹಾರ್ಡ್ ಡಿಸ್ಕ್ ಡ್ರೈವ್ ಕಂಪೇರ್ ಮಾಡಿದ್ರೆ ಅದು ಒಂದು 6-7-8 years ಅಲ್ಲಿ ನಿಮ್ಗೆ ಕರಪ್ಟ್ ಆಗೋ ಚಾನ್ಸ್ ಇರುತ್ತೆ. ಬಟ್ ಇದು ಆ ತರ ಬರಲ್ಲ. ಸೊ ನೀವು ಫಸ್ಟ್ ಅಲ್ಲಿ ಯಾವ ತರ ಇರುತ್ತೋ ಅದೇ ಸ್ಪೀಡ್ ಮೇಂಟೈನ್ ಮಾಡುತ್ತೆ, ಬಟ್ ಮತ್ತೆ ಲೈಫ್ ಸ್ಪ್ಯಾನ್ ಕೂಡ ಬಹಳ ಇರುತ್ತೆ. ಮತ್ತೆ ಈಗ ಇದರ ಡಿಸ್ಅಡ್ವಾಂಟೇಜಸ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ಏನ್ ಸ್ಟೋರೇಜ್ ಅನ್ ಸಿಗುತ್ತೆ, ಬಹಳ ಕಮ್ಮಿ ಸ್ಟೋರೇಜ್ ಸಿಗುತ್ತೆ. 256 GB ಆಗಿರ್ಬೋದು, 512 GB ಆಗಿರ್ಬೋದು, 1TB ಆಗಿರ್ಬೋದು, ಈ ಸ್ಟೋರೇಜ್ ಕಮ್ಮಿ ಸಿಗುತ್ತೆ. ಮತ್ತೆ ಸೆಕೆಂಡ್ ಒನ್ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಇದರ ಕಾಸ್ಟ್ ಏನಿರುತ್ತೆ, 256 GB ಆಗಿದ್ರು ಕೂಡ ಕಾಸ್ಟ್ ಜಾಸ್ತಿ ಇರುತ್ತೆ. ಸೊ ನೀವು ಇದನ್ನ ಬೈ ಮಾಡೋಕ್ಕೂ ಮುಂಚೆ ಸೊ ನೀವು ಯಾವುದೇ ನಾನು ಹೇಳೋ ಒಂದು ಟಿಪ್ ಏನಪ್ಪಾ ಅಂತಂದ್ರೆ, ನೀವು ಯಾವುದೇ ಲ್ಯಾಪ್ಟಾಪ್ ಅಥವಾ PC ನ ಅಪ್ಗ್ರೇಡ್ ಮಾಡ್ತಾ ಇದ್ರಾ ಅಂದ್ರೆ, ಹೊಸ PC ಬೈ ಮಾಡ್ತಿದ್ದೀರಾ ಅಂದ್ರೆ ನೀವೇನ್ ಮಾಡ್ಬೇಕು, SSD ಬಗ್ಗೆ ಚೆಕ್ ಮಾಡಬೇಕು. ಅಥವಾ ನಿಮ್ಮ SSD ನ
ಅಪ್ಗ್ರೇಡ್ ಮಾಡಿಸ್ಬೇಕು. ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ SSD ಇಲ್ಲ ಅಂದ್ರೆ ಸೊ ಅಪ್ಗ್ರೇಡ್ ಮಾಡಿಸಿ. ನಿಮ್ಮ ಲ್ಯಾಪ್ಟಾಪ್ ಅಥವಾ PC ಸ್ಪೀಡ್ ಏನಿರುತ್ತೆ ಹೈ ಇರುತ್ತೆ, HDD ಕಂಪೇರ್ ಮಾಡಿದ್ರೆ ಬಹಳ ಸ್ಪೀಡ್ ಬರುತ್ತೆ. ಸೊ ನಿಮ್ಮ ಲ್ಯಾಪ್ಟಾಪ್ ಬಹಳ ವರ್ಷ ನೀವು ಯೂಸ್ ಮಾಡ್ತಾ ಹೋಗ್ಬೋದು. ಗೇಮಿಂಗ್ ಕೂಡ ಇದು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಇನ್ನೊಂದು SSHD ಅಂದ್ರೆ ಏನಪ್ಪಾ ಅಂತಂದ್ರೆ ಸಾಲಿಡ್ ಸ್ಟೇಟ್ ಹಾರ್ಡ್ ಡ್ರೈವ್ ಅಂತ. ಇದು ನಿಮ್ಗೆ ಬಹಳ ಕಮ್ಮಿ ಸ್ಟೋರೇಜ್ ಅಲ್ಲಿ ಸಿಗುತ್ತೆ. 8GB ಆಗಿರ್ಬೋದು, 16GB, 24GB ಈ ಒಂದು ರೇಂಜ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಇದೇನಾಗಿರುತ್ತೆ SSD ಇದನ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಇದರಿಂದ ನಿಮ್ಗೆ ಏನ್ ಹೆಲ್ಪ್ಫುಲ್ ಅಪ್ಪ ಅಂತಂದ್ರೆ ನೀವೀಗ ರೀಸ್ಟಾರ್ಟ್ ಮಾಡ್ತೀರಾ ನಿಮ್ ಕಂಪ್ಯೂಟರ್ನ ಅಂದ್ರೆ ಅದೇನಾಗುತ್ತೆ OS ಇದನ್ನ ಬೂಟಿಂಗ್ ಟೈಮ್ ಇರುತ್ತೆ, ಅದು ಬಹಳ ಸ್ಪೀಡ್ ಇರುತ್ತೆ. ಸೊ ಅದು ನಿಮ್ಗೆ ಬಹಳ ಸ್ಪೀಡ್ ಆಗಿ ಮತ್ತೆ ಪ್ರೋಗ್ರಾಮ್ಸ್ ಎಲ್ಲ ಏನಿರುತ್ತೆ ಒಂದು ಹಾರ್ಡ್ ಡಿಸ್ಕ್ ಡ್ರೈವ್ ಅಲ್ಲಿ 1TB ಸ್ಟೋರೇಜ್ ಅಥವಾ ಏನು ಹಾರ್ಡ್ ಡಿಸ್ಕ್ ಡ್ರೈವ್ ಇರುತ್ತಲ್ಲ ಅದರಲ್ಲಿ ಸ್ಟೋರ್ ಮಾಡ್ತಾ ಹೋಗುತ್ತೆ. ಸೊ ನಾನು ನಿಮ್ಗೆ ಒಂದು ಸಲಹೆ ಕೊಡ್ತೀನಿ, ಏನಪ್ಪಾ ಅಂತಂದ್ರೆ ನೀವು ಯಾವ್ದೇ ಲ್ಯಾಪ್ಟಾಪ್ ಬೈ ಮಾಡ್ತಾ ಇದ್ರ ಅಂದ್ರೆ SSD ಬಗ್ಗೆ ಚೆಕ್ ಮಾಡಿ. ನೀವು ಗೇಮಿಂಗ್ ಲ್ಯಾಪ್ಟಾಪ್ಸ್ ಚೆಕ್ ಮಾಡ್ತಾ ಇದ್ರ ಅಂದ್ರೆ ಸೊ ಗ್ರಾಫಿಕ್ಸ್ ಕಾರ್ಡ್ ಮತ್ತೆ SSD ಎರಡರ ಬಗ್ಗೆನು ಸೊ ನೀವು ಆ ರಿಕ್ವೈರ್ಮೆಂಟ್ಸ್ ಅಲ್ಲಿ ಡೀಟೇಲ್ಸ್ ಅಲ್ಲಿ ಚೆಕ್ ಮಾಡ್ತಾ ಹೋಗಿ. ಇದರಿಂದ ನಿಮ್ಗೆ ಲ್ಯಾಪ್ಟಾಪ್ಸ್ ಮತ್ತೆ PC ಸೇಮ್ ಬರುತ್ತೆ. ಸೊ ನೀವು ತಗೋಬೇಕಾದ್ರೆ ಈ ಚೆಕ್ ಮಾಡೋದ್ರಿಂದ ಇದ್ರೆ ನಿಮ್ಗೆ ಸೊ ಬಹಳ ಸ್ಪೀಡ್ ಬರುತ್ತೆ ಗೇಮ್ಸ್ ಎಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ಪಾಯಿಂಟ್ಸ್ ಮಿಸ್ ಆಗಿದೆ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.